ಪ್ರೈಸ್ ಲಾರ್ಡ್. ಕರ್ತನ ನಮಗೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೋಬನು 4ನೇ ಅಧ್ಯಾಯ 4ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಜೋಲು ಬಿದ್ದ ಕೈಗಳನ್ನು ಬಲಗೊಳಿಸಿ, ಎಡವಿ ಬೀಳುವವರನ್ನು ನಿನ್ನ ಮಾತುಗಳಿಂದ ಉದ್ಧರಿಸಿ, ಕುಸಿಯುವ ಮೊಣಕಾಲುಗಳನ್ನು ದೃಢಪಡಿಸಿದ್ದಿ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆಂದರೆ ಬಲಗೊಳಿಸುವವನಾಗಿದ್ದಾನೆ. ಜೋಲು ಬಿದ್ದಿರುವಂತಹ ನಮ್ಮ ಕೈಗಳನ್ನ ದೇವರು ಏನ್ ಮಾಡುವವರಾಗಿದ್ದಾರೆ ಅಂದ್ರೆ ಬಲಗೊಳಿಸುವವರಾಗಿದ್ದಾರೆ, ಬಲಪಡಿಸುವವರಾಗಿದ್ದಾರೆ. ಕುಸಿಯುವಂತಹ ನಮ್ಮ ಮೊಣಕಾಲುಗಳನ್ನ ದೇವರು ಏನ್ ಮಾಡುವವರಾಗಿದ್ದಾರೆ, ದೃಢಪಡಿಸುವವರಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ಹೋರಾಡಿಕೊಂಡಿರುವಂತಹ ಎಲ್ಲ ಬಲಹೀನತೆಗಳನ್ನು ದೇವರು ನೀಗಿಸಿ, ನಮ್ಮ ಕೈಗಳನ್ನಾಗಿರ್ಬೋದು, ನಮ್ಮ ಮೊಣಕಾಲುಗಳನ್ನಾಗಿರ್ಬೋದು, ದೇವರು ಏನ್ ಮಾಡುವವರಾಗಿದ್ದಾರೆ, ದೃಢಪಡಿಸುವವರಾಗಿದ್ದಾರೆ. ತನ್ನ ಮಾತುಗಳಿಂದ ದೇವರು ಏನ್ ಮಾಡುವವರಾಗಿದ್ದಾರೆ ಅಂದ್ರೆ ನಮ್ಮನ್ನ ಸುಧಾರಿಸುವವರಾಗಿದ್ದಾರೆ, ಉದ್ಧರಿಸುವವರಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ಅನೇಕ ಪರಿಸ್ಥಿತಿಗಳು ಇವತ್ತು ಹೋರಾಡಿಕೊಂಡಿರುವಾಗ ನಮ್ಮ ಕೈಗಳು ಅದೇನಾಗ್ತದೆ, ಹಾಗೆ ಜೋಲು ಬಿದ್ದು ಹೋಗ್ತದೆ. ಈ ಪರಿಸ್ಥಿತಿಯನ್ನು ನಾನು ಹೇಗೆ ಹಾದು ಹೋಗಲಿ, ಈ ಪರಿಸ್ಥಿತಿಯಲ್ಲಿ ನಾನು ಹೇಗೆ ಮೊಣಕಾಲು ಹಾಕಿ ಪ್ರಾರ್ಥಿಸಲಿ ಎಂದು ನಮ್ಮ ಮೊಣಕಾಲುಗಳು ಕೂಡ ಅದೇನಾಗ್ತದೆ, ಬಲಹೀನವಾಗಿ ಬಿಡ್ತದೆ. ಆದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನು ತನ್ನ ಪರಿಶುದ್ಧಾತ್ಮನ ಬಲದಿಂದ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ, ಅನುದಿನವೂ ಬಲಪಡಿಸುವವರಾಗಿದ್ದಾರೆ. ದೇವರೇ, ನಾನು ಬಲಹೀನನಾಗಿದ್ದೇನೆ ಸ್ವಾಮಿ, ಪ್ರಾರ್ಥಿಸಲಿಕ್ಕೆ ನನಗಾಗ್ತಾ ಇಲ್ಲ. ದೇವರೇ, ನಿನ್ನ ಮಾತುಗಳಿಂದ ನನ್ನನ್ನು ಉದ್ಧರಿಸು, ನಿನ್ನ ಮಾತುಗಳಿಂದ ನನ್ನನ್ನು ಬಲಪಡಿಸು. ನನ್ನ ಕೈಗಳನ್ನೆತ್ತಿ ನಾನು ಪ್ರಾರ್ಥಿಸಬೇಕು, ಮೊಣಕಾಲಾಕಿ ನಾನು ಪ್ರಾರ್ಥಿಸಬೇಕು ಎಂದು ಹೇಳುವಾಗ ಕರ್ತನಾತ್ಮನು ಖಂಡಿತವಾಗಿಯೂ ತನ್ನ ಪರಿಶುದ್ಧಾತ್ಮನ ಬಲದಿಂದ ದೇವರು ನಮ್ಮನ್ನ ಬಲಪಡಿಸುವವರಾಗಿದ್ದಾರೆ. ಜೋಲು ಬಿದ್ದಿರುವಂತಹ ನಮ್ಮ ಕೈಗಳನ್ನ, ಕುಸಿಯುವಂತಹ ನಮ್ಮ ಮೊಣಕಾಲುಗಳನ್ನ ದೇವರು ಏನ್ ಮಾಡುವವರಾಗಿದ್ದಾರೆ, ಅನುದಿನವೂ ಬಲಪಡಿಸುವವರಾಗಿದ್ದಾರೆ. ಇವತ್ತು ಯಾವ ಯಾವ ವಿಷಯಗಳಲ್ಲಿ ನಾವು ಇವತ್ತು ಕುಸಿಯುವವರಾಗಿದ್ದೇವೆ, ಯಾವ ಯಾವ ವಿಷಯಗಳಲ್ಲಿ ನಾವು ಇವತ್ತು ಸೋತು ಹೋಗುವವರಾಗಿದ್ದೇವೆ, ಆ ಎಲ್ಲಾ ವಿಷಯಗಳಲ್ಲಿಯೂ ಕರ್ತನು ನಮ್ಮನ್ನ ಬಲಪಡಿಸಿ ನಡೆಸುವವನ ಆತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನೀನು ಕಾರ್ಯವನ್ನ ಮಾಡಿ, ನಡುಗುವ ಮೊಣಕಾಲುಗಳನ್ನ, ಕುಸಿಯುವ ಮೊಣಕಾಲುಗಳನ್ನ ನೀನ್ ಬಲಪಡಿಸಿ, ದೃಢಪಡಿಸಿ ನಡೆಸು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.